ಈಗ ಮುಂದಿನ ಕಾರ್ಯಕ್ರಮ ನಮಗೆ ಡಾಕ್ಟರ್ ಲಕ್ಷ್ಮೀಕಾಂತ್ ಪಾಟೀಲ್ರು, ಅವರು ಕೂಡ ಒಬ್ಬ ಸಂಶೋಧಕರು. ಅವರು ಪ್ರಸನ್ನ ವೆಂಕಟದಾಸರ ಪ್ರಕಟಿತ ಕೃತಿಗಳ ನೂತನ ಸಂಶೋಧನೆ ಮತ್ತು ಅಧ್ಯಯನ ಅನ್ನೋ ವಿಷಯ ಅವರಿಗೆ ಕೊಡಲಾಗಿತ್ತು. ಅವರು ಮೇಲ್ ಮುಖಾಂತರ ತಮ್ಮ ಈ ಪ್ರಬಂಧವನ್ನ ಕಳಿಸಿಕೊಟ್ಟಿದ್ದಾರೆ. ಅದನ್ನ ಡಾಕ್ಟರ್ ಸುಭಾಷ್ ಕಾಕಡ್ಗಿ ಅವರು ತಮ್ಮ ಮುಂದೆ ಅದನ್ನ ಪ್ರಬಂಧವನ್ನ ಮಂಡಿಸ್ತಾ ಇದ್ದಾರೆ. ಲಕ್ಷ್ಮೀಕಾಂತ್ ಪಾಟೀಲ್ ಅವರು ಬರಬೇಕಾಗಿತ್ತು, ಆದರೆ ಬೆಂಗಳೂರಲ್ಲಿ ಕರ್ಫ್ಯೂ ಜಾರಿ ಆಗಿರೋದ್ರಿಂದ ಬಹಳ ಗಲಾಟೆ ಇರೋದ್ರಿಂದ ಅವ್ರ ಮನೆಯಿಂದ ಹೊರಗೆ ಬರ್ಲಿಕ್ಕಾಗಲಿಲ್ಲ. ಅದಕ್ಕೆ ನಿನ್ನ ರಾತ್ರಿ ಫೋನ್ ಮಾಡಿದ್ರು, ನನಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಆದರೆ ನಾನು ಪೇಪರ್ ಕಳಿಸೀನಿ, ಅದನ್ನ ಅಟ್ಲೀಸ್ಟ್ ನೀವು ಓದ್ರಿ ಅಂತ ಹೇಳಿದ್ರು. ನಾವು ಓದೋ ಕೆಲಸ ಮಾತ್ರ ಮಾಡ್ತೀನಿ. ನಿಮಗೆ ಪ್ರಸನ್ನ ವೆಂಕಟದಾಸರ ಅಪ್ರಕೃತ ಕೃತಿಗಳ ನೂತನ ಸಂಶೋಧನೆ ಮತ್ತು ಅಧ್ಯಯನ. ನಿಮಗೆ ಸಾಕಷ್ಟು ಅವರ ಲಕ್ಷ್ಮೀಕಾಂತ್ ಪಾಟೀಲರ ಸಂಶೋಧನೆಯ ಪರಿಚಯ ಇದೆ. ಅದ್ಭುತವಾದಂಥ ಹಸ್ತಪ್ರತಿಗಳ ಶೋಧಕರವರು. ನಮ್ಮ ಪ್ರಸನ್ನ ವೆಂಕಟದಾಸರದ್ದು ಒಂದೇ ಅಲ್ಲ, ಎಲ್ಲ ಹರಿದಾಸರ ಹಸ್ತಪ್ರತಿಗಳನ್ನು ಮೂಟೆಯಾಗಿ ತಂದಿಟ್ಟಿದ್ದಾರೆ. ಅವನು ಬಿಡಿಸೋದೇ ಬಹುಶಃ ಇನ್ನೊಂದು 20 ವರ್ಷ ಆಗ್ತದೆ, ಅಷ್ಟಿದೆ ಅದು. ಅಕಸ್ಮಾತ್ ಆಗಿ ಅದರೊಳಗಿಂದ ಆ ಮೂಟೆ ಒಳಗಿಂದ ಏನೋ ಒಂದು ತುಣುಕ್ ಬಂದು ಅಲ್ಲಿ ಫಾರ್ಚುನೇಟ್ಲಿ ಆ ಮೂಟೆ ಒಳಗಿಂದ ತೆಗೆದು ಸಂಶೋಧನೆ ಮಾಡೋ ಪ್ರಸನ್ನ ವೆಂಕಟದಾಸರದ ಕೃತಿಗಳು ಮೊದಲು ಬಂದ್ಬಿಟ್ಟ. ಹಿಂಗಾಗಿ ಆ ಕೃತಿಗಳು ಮತ್ತು ಈಗ ಪುರಂದಾಸರ ಕೃತಿಗಳು ಕೆಲವೊಂದೆಲ್ಲ ಬಂದಿದ್ದಾವೆ. ಅಂಥ ಮಹಾನ್ ಹಸ್ತಪ್ರತಿ ಸಂಶೋಧಕರು. ಅದರಿಂದ ಅವರು ಈ ಬೆಳಕು ಚೆಲ್ಲೋ ಮುಂದೆ ಇನ್ನೂ ಅದ್ಭುತವಾದಂತಹ ಕೃತಿಗಳು ಈಗ ಇಲ್ಲೇ ಹೇಳ್ತಾರೆ. ಆನಂದ ಆಗ್ತದೆ ನೋಡಿದ್ರೆ. ಒಂದೊಂದು ಉಪನಿಷತ್ತು ಮೇಲೆ ಪ್ರಸನ್ನ ವೆಂಕಟದಾಸರ ಕೃತಿಗಳಿವೆ. ಇಲ್ಲೇ ನಿಮಗೆ ಅದನ್ನ ತಿಳಿಸ್ಲಿಕ್ಕೆ ನಾನು ಓದ್ಲಿಕ್ಕೆ ಮಾಡ್ತೀನಿ. 18ನೇ ಶತಮಾನದ ಪೂರ್ವಾರ್ಧದಲ್ಲಿದ್ದ ಬಾಗಲಕೋಟೆಯ ಶ್ರೀ ಪ್ರಸನ್ನ ವೆಂಕಟದಾಸರು ಮಾಧ್ವ ತತ್ವಜ್ಞಾನದ ಹೊಂಬೆಳಕಲ್ಲಿಯೇ ವಿಶಿಷ್ಟವೆನ್ನಬಹುದಾದ ವಿದ್ವತ್ಪೂರ್ಣ ಕೃತಿಗಳನ್ನು ರಚಿಸಿ ತಮ್ಮ ಸಮಕಾಲೀನ ಹರಿದಾಸ ವರ್ಗದಲ್ಲಿಯೇ ಬೇರೆಯಾಗಿ ಗುರುತಿಸಿಕೊಳ್ಳುವ ಮಹಾನ್ ದಾರ್ಶನಿಕರು ಎಂದರೆ ತಪ್ಪಾಗದು. ಕನ್ನಡ ಹರಿದಾಸ ಸಾಹಿತ್ಯ ಪ್ರಪಂಚಕ್ಕೆ ಭಕ್ತಿಯ ಸಂಪ್ರದಾಯ ಪ್ರತಿಷ್ಠಾಪನೆ ಮಾಡುವ ಜೀವನ ಮೌಲ್ಯಗಳ ಮಹತ್ವ ಸಾರುವ ಕೃತಿಗಳ ರಚಿಸಿದ್ದೇ ಅಲ್ಲದೆ ಕನ್ನಡ ಸಾಹಿತ್ಯದ ಸರಸ್ವತಿಯನ್ನು ತಮ್ಮ ಅತ್ಯಮೂಲ್ಯ ಕೃತಿಗಳ ಮೂಲಕ ಶ್ರೀಮಂತಗೊಳಿಸಿದವರು ಪ್ರಸನ್ನ ವೆಂಕಟದಾಸರು. ಶ್ರೀ ವಾಜರಾಜ ಗುರುಸಾರ್ವಭೌಮರು ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಬರೆಯುತ್ತಾ ಕಲೌ ಯುಗೇ ಜನಾನ ಮಲ್ಪಮತಿದ್ವಾ ದಲಸತ್ವಾಚ್ಚ ಶತಕೋಟಿ ಸಂಖ್ಯಾಖ್ಯ ಮೂಲ ರಾಮಾಯಣ ಪಂಚರಾತ್ರಾಧ್ಯ ಪ್ರಾಯಶಃ ಉತ್ಪನ್ನ ಪ್ರಮವಂಸತ, ಅಂದರೆ ಕಲಿಯುಗದ ಜನರ ಅಲ್ಪ ಬುದ್ಧಿ ಮತ್ತು ಆಲಸ್ಯಗಳಿಂದಾಗಿ ಶತಕೋಟಿ ಸಂಖ್ಯೆಯ ಮೂಲ ರಾಮಾಯಣ ಪಂಚರಾತ್ರ ಮೊದಲಾದವು ಹಾಳಾಗಿವೆ ಎಂದು ತಿಳಿದು ಬರುತ್ತದೆ ಎಂದಿದ್ದಾರೆ. ಈ ಮಾತು ಪ್ರಸನ್ನ ವೆಂಕಟದಾಸರ ಕೃತಿಗಳ ಲಭ್ಯತೆ ಅಲಭ್ಯತೆಗಳಿಗೂ ಅನ್ವಯಿಸುತ್ತದೆ. ಈ ದಾಸರ ಕುರಿತು ಮೊದಲ ಬಾರಿಗೆ ಅಧಿಕೃತ ಅಧ್ಯಯನ ಕೈಗೊಂಡ ಮುಧೋಳದ ಅನಂತರಾವ್ ಪಾಟೀಲರು ಹೇಳುವಂತೆ ಪ್ರಸನ್ನ ವೆಂಕಟದಾಸರ ವಂಶಜರ ಕಿತ್ತಾಟದಲ್ಲಿ ದಾಸರ ಅಪಾರ ಪ್ರಮಾಣದ ಸಾಹಿತ್ಯ ಹಾಳಾಗಿ ಹೋಗಿದೆ. ಆ ಮಾತು ಪುರಂದಾಸರು ಮತ್ತವರ ವಂಶಜರ ಕುರಿತು ಅಧ್ಯಯನ ಕೇಳಿದ ನನ್ನ ಅನುಭವಕ್ಕೂ ಬಂದಿತು. ಹರಿದಾಸ ಸಾಹಿತ್ಯ ನಭೋಮಂಡಲದಲ್ಲಿ ತೇಜಪುಂಜ ತಾರೆಯಾಗಿ ಬೆಳಗಿ ಬಾಳಿದ ಕೆಲವೇ ನಕ್ಷತ್ರಗಳಲ್ಲಿ ಪ್ರಸನ್ನ ವೆಂಕಟದಾಸರು ಎಂಬ ನಕ್ಷತ್ರವು ಒಂದು ಅಧ್ಯಯನ ಮಾಡುತ್ತಾ ಹೋದಂತೆ ಹಲವು ಕ್ಷೇತ್ರಗಳಲ್ಲಿ, ಹಲವು ಭಾಷೆಗಳಲ್ಲಿ, ಹಲವಾರು ಪ್ರದೇಶಗಳಲ್ಲಿ ಪ್ರಸನ್ನ ವೆಂಕಟದಾಸರು ಕೈಗೆ ಸಿಗುತ್ತಾರೆ. ಶ್ರೀ ಪ್ರಸನ್ನ ವೆಂಕಟದಾಸರ ಅನೇಕ ಕೃತಿಗಳು ಉರ್ದು, ಪರ್ಷಿಯನ್, ಅರೇಬಿಕ್ ಲಿಪಿಗಳಲ್ಲಿ ಅನುವಾದಗೊಂಡಿದ್ದನ್ನು ನೋಡಿ ಆಶ್ಚರ್ಯಪಟ್ಟಿದ್ದೇನೆ. ಪ್ರಸ್ತುತ ಪಂಜಾಬ ರಾಜ್ಯದಲ್ಲಿ ಇದು ಮುಖ್ಯವಾಗಿ ಕೇಳಿದ್ದು ಹೊಸ ಸಂಶೋಧನೆ ಇದು. ಪಂಜಾಬ ರಾಜ್ಯದಲ್ಲಿ ಪಾಕಿಸ್ತಾನ ಗಡಿಯ ಹತ್ತಿರ ಹರಿಯುತ್ತಿರುವ ಬಯಾಸಿ ನದಿ ದಡದಲ್ಲಿ 500 ವರ್ಷದ ಹಿಂದೆ
ವ್ಯಾಸರಾಯರು ಸ್ಥಾಪಿಸಿದ ಹನುಮಂತ ದೇವರನ್ನು ಪ್ರಸನ್ನ ವೆಂಕಟದಾಸರು ಸಂದರ್ಶಿಸಿ ರಚಿಸಿದ ಕೃತಿ. ಪ್ರಸ್ತುತ ಬಾಂಗ್ಲಾದೇಶದ ಗಡಿಯಲ್ಲಿರುವ ಕೃಷ್ಣ ಚೈತನ್ಯರ ಜನ್ಮಸ್ಥಳದ ನವದ್ವೀಪದಲ್ಲಿ ಶ್ರೀ ವ್ಯಾಸರಾಯರು ಶ್ರೀ ಲಕ್ಷ್ಮೀ ತೀರ್ಥ ಎಂಬವರಿಗೆ ಆಶ್ರಮ ನೀಡಿ 13ನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಅಲ್ಲೇ ಪ್ರತಿಷ್ಠೆ ಮಾಡಿದ ಮಂಗಲ ವಿಷ್ಣುವಿನ ಪೂಜೆಗೆ ನೇಮಿಸಿದ್ದನ್ನು ಉಲ್ಲೇಖಿಸುವ ಮತ್ತು ಶ್ರೀ ವ್ಯಾಸರಾಯರು ನವದ್ವೀಪದಲ್ಲಿ ಸ್ಥಾಪಿತ ಹನುಮಂತ ದೇವರನ್ನು ತಿಳಿಸುವ ಕೃತಿ ನೋಡಿದರೆ ಪ್ರಸನ್ನ ವೆಂಕಟದಾಸ ಸಂಚಾರ ವ್ಯಾಪ್ತಿ ಎಷ್ಟೊಂದು ವಿಸ್ತಾರವಾಗಿ ತಿಳಿಯಬಹುದು. A.T. ಪಾಟೀಲ್ರ ಕಾಲದಲ್ಲಿ ನೀವೆಲ್ಲ ನೋಡಿದಿರಿ ಥೆಸಿಸ್ ಬುಕ್ ದಲ್ಲಿ. ಅವರು ಬರೆದಿರೋದು ಪ್ರಸನ್ನ ವೆಂಕಟದಾಸರು ಹೆಚ್ಚು ಸಂಚಾರ ಮಾಡಿದ್ದು ಕಂಡು ಬರೋದಿಲ್ಲ. ಅದು ಬಾಗಲಕೋಟೆ, ಬಿಜಾಪುರ, ಧಾರವಾಡ, ಕಲಘಟಗಿ ಈ ಪ್ರಾಂತದಲ್ಲಿ ಅವರ ಸಂಚಾರ ಮಾತ್ರ ಲಿಮಿಟ್ ಆಗಿತ್ತು ರಾಜಕೀಯ ಪರಿಸ್ಥಿತಿಯಿಂದ ಅಂತ ಅನ್ನೋದು ಒಂದು ಉಲ್ಲೇಖ ಕಾಣ್ತೀವಿ. ಆದ್ರೆ ಇವತ್ತಿನ ಹೊಸ ಸಂಶೋಧನೆ ನೋಡಿದರೆ ಪ್ರಸನ್ನ ವೆಂಕಟದಾಸರು ದಕ್ಷಿಣ ಭಾರತದ ಎಲ್ಲ ಪ್ರಾಂತಗಳಲ್ಲಿ ಹೋಗಿದ್ದಾರೆ. ಎಲ್ಲ ಪ್ರಾಂತಗಳಲ್ಲೂ ಅದು ಇಲ್ಲೇ ಉಲ್ಲೇಖ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಅಂದ್ರೆ ಅದು ಹೋಸರ್ ಹೇಳಿದ್ದಾರೆ. ಆದ ಈ ಸಂದರ್ಭದಲ್ಲಿ ಹೇಳಿಕೆ ಅಂದ್ರೆ ಪ್ರಸನ್ನ ವೆಂಕಟದಾಸರು ಉಡುಪಿಗೆ ಹೋದಾಗೆ ಅಲ್ಲೇ ಕೇರಳದ ರಾಜ್ಯ ಆದಂತಹ ವರ್ಮಾ ಅಲ್ಲಿ ಬಂದಿರ್ತಾರೆ. ಅವರು ವಿದ್ವತ್ತು ಜ್ಞಾನ ಸಂಪತ್ತನ್ನು ನೋಡಿ ಅವರು ಪದ್ಮನಾಭ ಗುಡಿಯ ಜೀರ್ಣೋದ್ಧಾರಕ್ಕೆ ಪ್ರಸನ್ನ ವೆಂಕಟದಾಸನ ಕರೆಸ್ಕೋತಾರೆ. ಪ್ರಸನ್ನ ವೆಂಕಟದಾಸ ಕರೆದುಕೊಂಡು ಅನಂತ ಪದ್ಮನಾಭನ ಜೀರ್ಣೋದ್ಧಾರ ಪ್ರಸನ್ನ ವೆಂಕಟ ಸನ್ನಿಧಾನದಲ್ಲಿ ಮಾಡಿ ಅವರು ಅನಂತ ಪದ್ಮನಾಭನ ಮೇಲೆ ಮಾಡಿದ ಹೊಸ ಕೀರ್ತನೆ ದೊರಕಿದೆ ಮತ್ತು ಐತಿಹಾಸಿಕ ದಾಖಲೆ ಏನು ಮಲಯಾಳಂ ಲ್ಯಾಂಗ್ವೇಜ್ ಅಲ್ಲಿ ಅದು ದೊರಕಿದೆ. ಅಂದ್ರೆ ಅವ್ರ ಸಂಚಾರ ಒಂದು ಭಾಷೆಗೂ ಅಂತಿಲ್ಲ, ತಮಿಳು, ತೆಲುಗು ಮತ್ತು ಮಹಾರಾಷ್ಟ್ರ ಅಂಕ ಇದೇ ಇದೆ. ಈಗ ಉತ್ತರ ಹಿಂದೂಸ್ತಾನ್, ಪಂಜಾಬ್ ಮತ್ತು ಬಂಗಾಳದಲ್ಲಿಯೂ ಪ್ರಸನ್ನ ವೆಂಕಟದಾಸರು ಮುಂದೆ ಕೇಳಿದ್ರೆ ಇನ್ನೂ ಅದ್ಭುತ ಅನಿಸುತ್ತೆ. ಶ್ರೀ ಪ್ರಸನ್ನ ವೆಂಕಟದ ಸಂಚಾರ ಎಷ್ಟೊಂದು ವಿಸ್ತಾರ ಆಗಿತ್ತು ಅಂತ ತಿಳಿಯಬಹುದು. ಅತ್ತ ಭದ್ರಾಚಲ ರಾಮದಾಸರಿಗೆ ಆಧ್ಯಾತ್ಮ ಸ್ಫೂರ್ತಿಯಾಗಿದ್ದವರು, ಇತ್ತ ತ್ರಾವಣಕೋರ್ ಅರಸರಿಂದ ಪೇಶ್ವೆಗಳಿಂದ ಆಧಾರಗೊಂಡವರು ಭಾಗವತವಷ್ಟೇ ಅಲ್ಲದೆ ಸಂಸ್ಕೃತ ಮಂತ್ರ ಸಾಹಿತ್ಯವನ್ನು ವೇದೋಪನಿಷತ್ತುಗಳನ್ನು ಕನ್ನಡೀಕರಿಸಿದ ಕೀರ್ತಿ ಪ್ರಸನ್ನ ವೆಂಕಟದಾಸರದ್ದು. ಇತ್ತೀಚೆಗೆ ನನ್ನ ಅಧ್ಯಯನಕ್ಕೆ ಸಿಲುಕಿದ ಒಂದು ಮಾಹಿತಿ ನೋಡಿ, ಬ್ರಹ್ಮ ಸಮಾಜ ಸ್ಥಾಪನೆ ಮಾಡಿದ ರಾಜಾರಾಮ್ ಮೋಹನ್ ರಾಯರು ಉಪನಿಷತ್ತುಗಳನ್ನು ಬಹುವಾಗಿ ಮೆಚ್ಚಿಕೊಂಡವರು. ಉಪನಿಷತ್ತುಗಳಲ್ಲಿ ಹುದುಗಿರ ಸ್ವಾರಸ್ಯಕ್ಕೆ ಮಾರು ಹೋಗಿ ಉಪನಿಷತ್ತುಗಳನ್ನು ಹಿಂದಿ, ಇಂಗ್ಲಿಷ್, ಬಂಗಾಳಿ ಭಾಷೆಗಳಲ್ಲಿ ಅನುವಾದ ಮಾಡಿ ತಮ್ಮ ಹಣದಿಂದ ಅಚ್ಚು ಮಾಡಿಸಿದ್ದು ಎಲ್ಲರಿಗೂ ತಿಳಿದ ವಿಷಯ. ಇದು ರಾಜಾರಾಮ್ ಮೋಹನ್ ರಾಯರ್ ಮಾಡಿದ್ರು ಆ ಕಾಲದಲ್ಲಿ. ರಾಜಾರಾಮ್ ಮೋಹನ್ ರಾಯರ್ ಈ ಕಾರ್ಯಕ್ಕೆ ಅವರ ಸಂಬಂಧಿಯೊಬ್ಬರು ಕಲ್ಕತ್ತಾದಲ್ಲಿ ಮುದ್ರಣಾಲಯವೊಂದನ್ನು ಸ್ಥಾಪಿಸಿದ್ದರಂತೆ. ಈಗ ಅದು ಕಾರ್ಯನಿರ್ವಹಿಸುತ್ತಿಲ್ಲ. ಆ ಮುದ್ರಣಾಲಯದ ಮಾಲೀಕನ ಮಗ ಡಾಕ್ಟರ್ ಮಂದೀಪ್ ರಾಯ್ ಎನ್ನವರು ಎನ್ನವರಿದ್ದಾರೆ. ಅವರು ಕಾಲೇಜ್ ಒಂದರಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇತ್ತೀಚೆಗೆ ಅವರು ನಿವೃತ್ತಿಯಾಗಿದ್ದಾರೆ. ನನಗೆ ಅವರ ಸಂಪರ್ಕ ಜಲಂಧರ್ನಲ್ಲಿರುವ ಇತಿಹಾಸ ತಜ್ಞ ಸುರ್ದೀಪ್ ಸಿಂಗ್ ಎಂಬವರ ಮೂಲಕ ಡಾಕ್ಟರ್ ಮಂದೀಪ್ ರಾಯರನ್ನು ನನ್ನ ಮಾರ್ಗದರ್ಶಿ ಡಾಕ್ಟರ್ ಗಾಯಕ್ವಾಡ್ ಅವರ ಸೂಚನೆಯಂತೆ ಮೇರೆಗೆ ಸಂಪರ್ಕಿಸುವ ಪ್ರಮೇಯ ಒದಗಿ ಬಂತು. ಡಾಕ್ಟರ್ ಮಂದೀಪ್ ರಾಯ್ ಅವರ ಸಂಗ್ರಹದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಸಂಬಂಧಿಸಿದ ಕೆಲವು ದಾಖಲೆಗಳಿರುತ್ತವೆ. ಅವುಗಳಲ್ಲಿ ರಾಜಾರಾಮ್ ಮೋಹನ್ ರಾಯರು ಪರ್ಷಿಯನ್ ಭಾಷೆಯಲ್ಲಿ ಲಿಪಿಯಲ್ಲಿದ್ದ ಉಪನಿಷತ್ತುಗಳನ್ನು ಮೊದಲು ಆರಿಸಿಕೊಂಡಿದ್ದರಂತೆ. ಅದೇ ರೀತಿ ಡಾಕ್ಟರ್ ಮಂದೀಪ್ ರಾಯ್ ಅವರ ಸಂಗ್ರಹದಲ್ಲಿದ್ದ ಕೆಲವು ತಾಡವಾಲೆಗಳನ್ನು ತೆಗೆದಾಗ ಮತ್ತೊಂದು ಆಶ್ಚರ್ಯಕರ ಸಂಗತಿ ತೆಗೆದುಕೊಂಡಿತು. ಅದೇನೆಂದರೆ ಫೈಜಾಬಾದಿನಲ್ಲಿ ಫೂಜ್ ಅಬ್ದುಲ್ ಎಂಬ ಮೊಘಲ ಅರಸರು 1775 ರಾಜ ಮಾಡುತ್ತಿದ್ದನು. ಆ ರಾಜನ ಆಸ್ಥಾನದಲ್ಲಿ ಫ್ರೆಂಚ್ ರಾಯಭಾರಿಯಾಗಿದ್ದ ಲೆಫ್ಟಿನೆಂಟ್ ಕರ್ನಲ್ ಜಿಂತಿಲ್ ಎಂಬವನು ಪರ್ಷಿಯನ್ ಲಿಪಿಯಲ್ಲಿ ಅನುವಾದಗೊಂಡಿದ್ದ ಉಪನಿಷತ್ತುಗಳನ್ನು ಓದಿಕೊಂಡಿದ್ದನು. ಆ ರಾಜನ ಸಭೆಗೆ ಯುರೋಪಿಯನ್ ಪಂಡಿತ ಅರ್ನಿಕಿಲ್ ದುಪರ್ರೋ ಎಂಬಾತನು ಭೇಟಿ ನೀಡಿದ್ದನು. ಆ ಯುರೋಪ್ ಪಂಡಿತ ಅಂಕಿಕ್ವಿಲ್ ದುರೋಪ್ ಎಂಬ ಜಿಂತಿಲ್ ತನ್ನಲ್ಲಿದ್ದ ಪರ್ಷಿಯನ್ ಲಿಪಿಯಲ್ಲಿದ್ದ ಕೆಲವು ಉಪನಿಷತ್ ತಾಡವಾಲೆಗಳನ್ನು ಕಾಣಿಕೆಯಾಗಿ ಕೊಟ್ಟಿದ್ದ ಅವನಿಗೆ. ಈ ತಾಡವಾಲೆಗಳಲ್ಲಿ ಪರ್ಷಿಯನ್ ಲಿಪಿಯಲ್ಲಿ ಬರೆಯಲಾದ ಪ್ರಸನ್ನ ವೆಂಕಟ ವಿರಚಿತ ಉಪನಿಷತ್ ಕನ್ನಡೀಕರದ ಕೆಲವು ಹಸ್ತಪ್ರತಿಗಳು ಇದ್ದವು.
ನೋಡಿ, ಎಲ್ಲಿ ಪ್ರಸನ್ನ ವೆಂಕಟದಾಸರು, ಎಲ್ಲಿ ಬಂಗಾಲ, ಎಲ್ಲ ರಾಜಾರಾಮ್ ಮೋಹನ್ ರಾಯ್ ಸಂಗ್ರಹ ಮಾಡಿದ್ದು, ಅದು ಏನೋ ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ. ಇವುಗಳು ಉಪನಿಷತ್ ಪ್ರಕರಣ ತಾಡವಾಲೆಗಳೆಂದು ನಂಬಿದ ಫ್ರೆಂಚ್ ರಾಯಭಾರಿ ಆ ಲೆಫ್ಟಿನೆಂಟ್ ಚಿಂತಿಲ್ ಕ್ರಿಸ್ತಿದಾಗ 1804ರಲ್ಲಿ ಲ್ಯಾಟಿನ್ ಭಾಷೆಗೆ ಅನುವಾದ ಮಾಡಿ ಯುರೋಪ್ ಪಂಡಿತ ಅಕ್ವಿಲ್ ಯುರೋಪಿಯನ್ ಮೂಲಕ ಪ್ರಕಟಿಸಿದನು. ನೋಡಿ, ಆಗ್ಲೇ ಇದನ್ನು ಪ್ರಕಟ ಮಾಡಿದ ಆ ಕಾಲದಲ್ಲಿ ಎಂಬ ಸುದೀರ್ಘ ಟಿಪ್ಪಣಿ ಮತ್ತು ಕೆಲವು ಪರ್ಷಿಯನ್ ಲಿಪಿಗಳಲ್ಲಿರುವ ಪ್ರಸನ್ನ ವೆಂಕಟದಾಸರು ಉಪನಿಷತ್ ಸಾರದ ಹಸ್ತಪ್ರತಿಗಳು ರಾಜಾರಾಮ್ ಮೋಹನ್ ರಾಯ್ ಸಂಗ್ರಹದಲ್ಲಿ ದೊರಕಿದವು. ಕನ್ನಡೀಕರಣಗೊಂಡ ಈ ಹಸ್ತಪ್ರತಿಗಳ ನಿಖರ ಭಾಷೆ ತಿಳಿದಕ್ಕೆ ರಾಜಾರಾಮ್ ಮೋಹನ್ ರಾಯರು ಬೇರೆ ಮಾಡಿ ಗಂಟು ಕಟ್ಟಿ ಮಂದೀಪ್ ರಾಯ್ ಅವರ ಸಂಗ್ರಹದಲ್ಲಿ ಅವರಿಗೆ ಕೊಟ್ಟಿದ್ದರು. ಅವಾಗ ಪರ್ಷಿಯನ್ ಬಲ್ ಪಂಡಿತರೊಬ್ಬರಿಂದ ಭಾಷಾಂತರ ಮಾಡಲು ಮುಂದಾದಾಗ ನಮಗೆ ಪ್ರಸನ್ನ ವೆಂಕಟ್ ಅಂಕಿತದಲ್ಲಿ ಕನ್ನಡೀಕರಣಗೊಂಡ ಉಪನಿಷತ್ ಭಾಗಗಳ ಹಸ್ತಪ್ರತಿಗಳು ಎಂದು ಸ್ಪಷ್ಟವಾಯಿತು. ರಾಜಾರಾಮ್ ಮೋಹನ್ ರಾಯರು ಡಾಕ್ಟರ್ ಮಂದೀಪ್ ರಾಯ್ ಅವರ ತಂದೆಯವರ ಮೂಲಕ ದಾಸರ ಈ ಕೃತಿಗಳನ್ನು ಪ್ರಕಟಣೆಗೆ ಕೊಟ್ಟಿದ್ದು, ರಾಜಾರಾಮ್ ಮೋಹನ್ ರಾಯರು ಮೊದಲು ಪರ್ಷಿಯನ್ ಲಿಪಿಯಲ್ಲಿದ್ದ ಉಪನಿಷತ್ತುಗಳಿಂದಲೇ ಪ್ರಭಾವಿತರಾಗಿದ್ದು, ಮುಂದೆ ಪ್ರಸನ್ನ ವೆಂಕಟದಾಸರ ಉಪನಿಷತ್ ವ್ಯಾಖ್ಯಾನವಿರುವ ಹಸ್ತಪ್ರತಿಗಳೇ ಯುರೋಪಿಯನ್ ಪ್ರಸಿದ್ಧ ದಾರ್ಶನಿಕ ಶೋಪನ್ ಹೋ ಎಂಬಾತನಿಗೆ ಹಸ್ತಾಂತರವಾದದ್ದು ಡಾಕ್ಟರ್ ಮಂದೀಪ್ ರಾಯ್ ಅವರಲ್ಲಿ ರಾಜಾರಾಮ್ ಮೋಹನ್ ರಾಯರ ಟಿಪ್ಪಣಿ ಡೈರಿಯಿಂದ ತಿಳಿದು ಬರುತ್ತದೆ. ಮುಂಬೈಯ ರಣಗೋಡ್ಜಿ ಎಂಬವರ ಪೇಶವಿ ವಂಶದ ಹತ್ತಿರವಿದ್ದ ಅಸಂಖ್ಯಾತ ತಾಳವಾಲೆಗಳನ್ನು ಸಂಗ್ರಹಿಸಿದ್ದರೆಂದು, ಅದರಲ್ಲಿ ಶ್ರೀ ಪ್ರಸನ್ನ ವೆಂಕಟದಾಸರ ರಚನೆಯ ದಶೋಪನಿಷತ್ತುಗಳು, ನೋಡಿ, ಪ್ರಸನ್ನ ವೆಂಕಟದಾಸರ ದಶೋಪನಿಷತ್ತುಗಳು ಪರ್ಷಿಯನ್ ಲಿಪಿಯಲ್ಲಿ ಬರೆಯಲ್ಪಟ್ಟವು. ದೊರೆತಿದ್ದು ಅಧ್ಯಯನಕ್ಕಾಗಿ ರಾಜಾರಾಮ್ ಮೋಹನ್ ರಾಯರ ಈ ಹಸ್ತಪ್ರತಿಗಳನ್ನು ತಮ್ಮ ಸುಪರ್ದಿಗೆ ಪಡೆದರೆಂದು ದಿನಚರಿ ಡೈರಿಯಿಂದ ತಿಳಿದು ಬರುವುದು. ಹಸ್ತಪ್ರತಿಗಳು ದೊರಕಿಸಿಕೊಂಡ ನಾನು ಪರ್ಷಿಯನ್, ಅರಬ್ಬಿ ಮತ್ತು ಉರ್ದು ಬಲ್ಲ ಪಂಡಿತರಿಂದ ಭಾಷಾಂತರ ಮಾಡಿಸಿದಾಗ ಇವುಗಳು ಕನ್ನಡದಲ್ಲಿರುವುದು ಗೊತ್ತಾಯಿತು. ಕೊನೆಯಲ್ಲಿ ಶ್ರೀ ಪ್ರಸನ್ನ ವೆಂಕಟ್ ಅಂಕಿತವಿರುವುದು ಸ್ಪಷ್ಟವಾಯಿತಲ್ಲದೆ ಕೃತಿಗಳ ವಿಷಯದ ಆಳಕ್ಕೆ ಇಳಿದು ಅಧ್ಯಯನ ಮಾಡಿದಾಗ ಅವುಗಳಲ್ಲಿ ಉಪನಿಷತ್ತು ಸಾರ ಅಡಗಿರುವುದು ಸ್ಪಷ್ಟವಾಗುತ್ತದೆ. ಓದುಗರಿಗೆ ಒಂದೆರಡು ಈ ರೀತಿಯ ಕೃತಿಗಳ ಕೆಳಗಿನಂತಿವೆ. ಇಲ್ಲಿ ಆತ್ಮಸ್ವರೂಪ ತಿಳಿಯ ಹೇಳಲು ಕರ್ತತ್ವ ನಿತ್ತು ಛೇಡಿಸಿದರು ನಿರ್ಗುಣಕ್ಕೆ, ಕ್ಷಿತಿ ವ್ಯಾಕೃತ ವೆಂದ ವ್ಯಾಕೃತ ಆತ್ಮಕರ್ತೃ ಎಂತ ಕ್ಷಿತಿಜನಯ್ಯ ಪ್ರಸನ್ನ ವೆಂಕಟ ಮರೆತರು. ನೋಡಿ, ಇದು ಮೊದಲನೇದು. ಬಹುಶಃ ಬಿಂದಾಚಾರ ಇನ್ನೂ ಸ್ಪಷ್ಟವಾಗಿ ಓದ್ಬೋದು, ಹೇಳ್ಬೋದು. ಕಾಣಿಸ್ತಾ ನಿಮಗೆ? ನಿಮ್ಗೆ ಸ್ಫುಟತೆ ಇದೆ ಹೇಳೋದಕ್ಕೆ. ಅಂದ್ರೆ ಪ್ರಸನ್ನ ವೆಂಕಟದಾಸರ ವಿಸ್ತಾರ ಎಷ್ಟಿದೆ, ಕೃತಿ ವಿಸ್ತಾರ, ಆಳ ಮತ್ತು ವಿಸ್ತಾರ ಎಷ್ಟಿದೆ ಅನ್ನೋದು ಈ ಸಂಶೋಧನೆ ತೋರಿಸುತ್ತೆ. ಆತ್ಮಸ್ವರೂಪ ತಿಳಿಯ ಹೇಳಲು ಕರ್ತೃತ್ವ ನಿತ್ತು ಛೇದಿಸಿದರು ನಿರ್ಗುಣಕ್ಕೆ, ಕ್ಷಿತಿವ್ಯಾಕೃತ ವಿಂದವ್ಯಾಕೃತ ಆತ್ಮಕರ್ತೃಯೇ ಎನ್ನುತ್ತ ಶಿತಿಜನಯ್ಯ ಪ್ರಸನ್ನ ವೆಂಕಟ ಮರೆತರು. ಇದು ಅಂದ್ರೆ ಇದು ಉಪನಿಷತ್ತದ ಸಾರನ್ನ ತೋರಿಸ್ತದೆ ಅಂತ ಹಾಗೆ ಇನ್ನೊಂದು ಬೃಹದಾರಣ್ಯ ಉಪನಿಷತ್ತು ಸಾಮಾನ್ಯ ವಿಶೇಷ ವಿವೇಕದ ವಿಷಯ ಇಲ್ಲಿದ್ದು, ಮಾಯಾವಾದಿಗಳು ಆತ್ಮನನ್ನು ವ್ಯಾಖ್ಯಾನಿಸಿದ ಬಗೆಯನ್ನು ದಾಸರು ಈ ಚರಣದಲ್ಲಿ ಮೊದಲಿಸಿದ್ದಾರೆ. ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯಾಸ್ತಯೊಳು ಸನ್ನುತವು ಅಂತರ್ಗತನಾಗಿ ಪ್ರಸನ್ನ ವೆಂಕಟ ಪಂಚಪದ ನೆನೆಸುವ ಬುದ್ಧಿಯಲ್ಲಿ ವಿವಿಧ ನಾಮ ರೂಪದಲ್ಲಿ. ಇದು ಬೃಹದಾರಣ್ಯ ಉಪನಿಷತ್ತಿನಲ್ಲಿ ಬರುವಂತಹ ಒಂದು ಎರಡೆಡೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯಾವಸ್ಥೆಯೊಳು ಸನ್ನುತವು ಅಂತರ್ಗತನಾಗಿ ಪ್ರಸನ್ನ ವೆಂಕಟ ಪಂಚಪದ ನೆನೆಸುವನು ಬುದ್ಧಿಯಲ್ಲಿ ವಿವಿಧ ನಾಮ ರೂಪದಲ್ಲಿ.
ಆತ್ಮವಿದ್ಯೆಯ ಬಗೆಯ ಮಹತ್ವ ಸಾರುವ ಮಹತತ್ವ ಹುದುಗಿದೆ ವೇದೋಪನಿಷತ್ತಿನಲ್ಲಿ ಈ ಜಗತ್ತು. ಸತ್ಯೆಂಬ ವ್ಯಾಹೃತಿಯಳು ಮೂರಾವಸ್ಥೆಗಳು ಸತ್ಯ ನಿತ್ಯ ಸತ್ಯನು ಚಿತ್ತ ಜನಯ್ಯ ಪ್ರಸನ್ನ ವೆಂಕಟೇರೇಯ. ಇದು ಅಂದ್ರೆ ತೈತ್ರೇಯ ಉಪನಿಷತ್ತಿನ ಪಂಚಕೋಶ ವಿವೇಕ ಮತ್ತು ಬೃಹದಾರಣ್ಯ ಉಪನಿಷತ್ತಿನ ಸಾಮಾನ್ಯ ವೈದಿಕ ವಿಚಾರಗಳನ್ನ ದಾಸರು ಈ ರಚನೆಯಲ್ಲಿ ತೋರಿಸಿದ್ದಾರೆ ಅಂತ. ಹಾಗೆ ಅದಕ್ಕೆ ಒಂದು ಸಪರೇಟ್ ನೆಕ್ಸ್ಟ್ ಮುಂದಿನ ವರ್ಷ ಒಂದು ಪೇಪರ್ ಇಡ್ಸೋಣ. ಹಾಗೆ ಮಾಂಡವ್ಯ ಉಪನಿಷತ್ತಿನ ಅವಸ್ಥಾತ್ರ ವಿವೇಕ ವಿಚಾರ ಮತ್ತು ಉಪನಿಷತ್ತುಗಳು ತಿಳಿದು ಹೇಳುವ ಆತ್ಮವಿದ್ಯೆ ವಿವಿಧ ಪ್ರಕಾರ ವಿಚಾರದ ದಾಸರು ಈ ರಚನೆಯ ಚರಣದಲ್ಲಿ ದಾಖಲಿಸಿದ್ದಾರೆ ಅಂತ ಹೇಳ್ತಾರೆ. ಈ ರೀತಿ ಉಪನಿಷತ್ತುಗಳ ಅತ್ಯಂತ ಅಮೂಲ್ಯವಾದಂತಹ ಸಾರವನ್ನು ಸರಳ ಕನ್ನಡದಲ್ಲಿ ಧರಿಸಿದ್ದಾರೆ ನಮ್ಮ ಪ್ರಸನ್ನ ವೆಂಕಟದಾಸರು. ಇದು ನಾವೆಲ್ಲ ಹೆಮ್ಮೆ ಪಡುವಂತಹ ವಿಚಾರ. ಅದರಂತೆ ಅರೇಬಿಕ್ ಲಿಪಿಯಲ್ಲಿ ತುರ್ಜಮೆಗೊಂಡ ದಾಸರ ಕೃತಿಗಳು ದೊರೆತಿವೆ. ಆ ಪೈಕಿ ಒಂದು ದೀರ್ಘಕೃತಿ ದೊರೆತಿದ್ದು ಭಗವದ್ಗೀತೆಯ ಸಮಗ್ರ ಸಾರವೇ ಅದರಲ್ಲಿದೆ. ನೋಡಿ, ಇಲ್ಲೇ ಹೇಳುತ್ತೆ, ಕೇಳಿರೈ ಕಮಲನಾಭನ ರಾಣಿ ಕಾಳಗ ಪೂರ್ವದ ಸುಖ ಫಲ್ಗುಣಗೆ ದೌಳದೆ ಕೃಷ್ಣನು ಹೇಳಿದ ಮಾತಿದು. ಕಮಲನಾಭನ ವಾಣಿ, ಅದು ರಾಣಿ ಅಲ್ಲ, ಕಮಲನಾಭನ ವಾಣಿ ಕಾಳಗ ಪೂರ್ವದೆ ಸಕ ಫಲ್ಗುಣಗೆ ದೌಳದೆ ಕೃಷ್ಣನು ಹೇಳಿದ ಮಾತಿದು. ಇದು ಭಗವದ್ಗೀತೆಯ ಒಂದು ರಚನೆಯಲ್ಲಿಯೇ ಒಂದು ಪಲ್ಲವಿ ಅನುಪಲ್ಲವಿ ಅಷ್ಟೇ. ಇದು ಈ ರೀತಿ ಪ್ರಾರಂಭವಾಗುವ ಈ ಕೃತಿಯಲ್ಲಿ ದಾಸರು ಭಗವದ್ಗೀತೆಯಲ್ಲಿ ಸಮಾಜಮುಖಿ ಉಪದೇಶಗಳನ್ನು ಒಂದೆಡೆ ಕೂಡಿಸಿ ದೀರ್ಘ ಕೃತಿಯ ರೂಪದಲ್ಲಿ ನಮಗೆ ಕೊಟ್ಟು ಉಪಕಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ವೈದಿಕ ಪರಂಪರೆಯ ಮಂತ್ರ ಸಾಹಿತ್ಯವನ್ನು, ತಮಿಳಿನಲ್ಲಿದ್ದ ಅಳ್ವಾರರ ಪ್ರಬಂಧಗಳನ್ನು ಕನ್ನಡೀಕರಿಸಿಗೊಳಿಸಿದ ಶ್ರೇಯಸ್ಸು ಶ್ರೀ ಪ್ರಸನ್ನ ವೆಂಕಟದಾಸರದ್ದು. ಸೂಕ್ಷ್ಮವಾಗಿ ಅಧ್ಯಯನ ಮಾಡುತ್ತಾ ಹೋದರೆ ಕನಕದಾಸರ ನಂತರ ಕನ್ನಡದಲ್ಲಿ ಸ್ಯಾನೆಟ್ಗಳನ್ನು ರಚಿಸಿದ ಕೀರ್ತಿ ಪ್ರಸನ್ನ ವೆಂಕಟದಾಸರು ಸಲ್ಲುತ್ತದೆ. 14 ಸಾಲುಗಳ ಅನೇಕ ಸಾನೆಟ್ಟುಗಳನ್ನು ನನಗೆ ಪುಣೆ ಮತ್ತು ಜಮಖಂಡಿಯಲ್ಲಿರುವ ಪಟವರ್ಧನ ಅಂದ್ರೆ ಪೇಶೆ ವಂಶಜರು ಎಂಬರ ಮನೆಯಲ್ಲಿ ದೊರೆತಿವೆ. ಶ್ರೀ ಪ್ರಸನ್ನ ವೆಂಕಟದಾಸರು ಮದ್ದು ಸಿದ್ಧಾಂತದ ಬಲಿಷ್ಠ ಪ್ರತಿಪಾದಕರು. ಉತ್ತರ ಕರ್ನಾಟಕದಲ್ಲಿ ಬಳಕೆಯಲ್ಲಿರುವ ಪದ ಪ್ರಯೋಗಿಸಿ ಖಂಡಿತ ಪಾಮರರಿಗೂ ಸ್ವೀಕೃತವಾಗದ ತೆರೆಯ ಪೂರ್ಣ ಬ್ರಹ್ಮವಾದವಲಿ. ಇದೊಂದು ಅನಂತ ದೀರ್ಘತೆ ಇದು. ಅದು ಬಹುಶಃ ಇನ್ನು ನಮ್ಮ ಬಿಂದಾಚಾರ ನಾಗಸಂಪಿ ಅವರು 10 ಜನ ಪಂಡಿತರು ಸೇರಿ ಅದನ್ನ ಬಿಡಿಸ್ಬೇಕಾಗ್ತದೆ. ಅಷ್ಟು ಅದ್ಭುತಪೂರ್ವದಂತಹ ಇದು ಹೊಸ ಕೃತಿ ಇದೆ ಅನ್ನೋದು ನಮಗೆ ಈ ಶೋಧನೆಯಿಂದ ಕಂಡು ಬರ್ತದೆ. ಇನ್ನೂ ಅದನ್ನ ಶುದ್ಧ ಪಾಠ ಮಾಡಿ ಬೆಳಕಿ ತೊಗೊಂಬರಬೇಕು. ಬಹುಶಃ ಅದರಲ್ಲಿ ನಿಮ್ಮ ಸಂಪರ್ಕ ಹೊಂತೀವಿ ಅಂತದ್ದು. ಅದಕ್ಕೆ ಅವರು ಕೊಟ್ಟಿದ್ದು ಪೂರ್ಣ ಬ್ರಹ್ಮ ವಾದಾವಲಿ. ಅಂದ್ರೆ ಇದು ಪೂರ್ತಿ ನಮ್ಮ ತತ್ವಚಿಂತನೆಗೆ ಮಾಡಿದಂತಹ ದೀರ್ಘತಿ. ಒಂದು ಕಾಲಕ್ಕೆ ನೀವು ನೆನೆಸ್ಕೋಬಹುದು, 2012 ಇರಬಹುದು, ಇದೇ ಸಮ್ಮೇಳನದಲ್ಲಿ ನಮ್ಮ RG ಗುಡಿಯವರು ಚರ್ಚೆ ಬಂದಾಗೆ ಪ್ರಸನ್ನ ವೆಂಕಟದಾಸರು ತತ್ವಚಿಂತನೆಯಲ್ಲಿ ಅಂತ ಹೇಳಿಕೊಳ್ಳುವಂತಹ ಕೃತಿಗಳನ್ನು ರಚನೆ ಮಾಡಿಲ್ಲ ಅನ್ನೋದು ವಾದ ಬಂತು, ಜ್ಞಾಪಕ ಇರಬಹುದು. ಆದರೆ ಈ ಹೊಸ ಸಂಶೋಧನೆ ಬೆಳಕು ತೋರಿಸುತ್ತೆ, ಅದ್ಭುತವಾದಂತಹ ದೀರ್ಘತೆಗಳನ್ನ ಪ್ರಸನ್ನ ವೆಂಕಟದಾಸರು ಆ ತತ್ವಚಿಂತನೆಯಲ್ಲಿ ಆ ಮೇಲೆ ರಚಿಸಿದ್ದಾರೆ ಅನ್ನೋದನ್ನು ಕಂಡು ಬರ್ತದೆ. ತತ್ವವಾದ ಪ್ರಮೇಯಗಳ ಸರಳ ಶೈಲಿಯಲ್ಲಿ ತಿಳಿಸಿ ಹೇಳುವುದೇ ಅಲ್ಲದೆ ಮಧ್ವಾಚಾರ ಅದ್ವೈತ ವ್ಯಾಖ್ಯಾನವನ್ನು ಹೃದಯಂಗಮವಾಗಿ ವಿಶದೀಕರಿಸಿ ವಿಶಿಷ್ಟತೆಯನ್ನು ಮೆರೆದಿದ್ದಾರೆ. ಉತ್ತರ ಕರ್ನಾಟಕದ ಆಡಭಾಷೆಯ ಪದಪ್ರಯೋಗ ಹೆಚ್ಚಾಗಿ ತುಂಬಿರುವ ಈ ಕೃತಿ ಸಾಮಾನ್ಯ ಜನರಿಗೆ ಮಧ್ವ ಸಿದ್ಧಾಂತ ಜ್ಞಾನವನ್ನು ನೀಡುವ ಉದ್ದೇಶದಿಂದಲೇ ರಚಿಸಿದೆ ಎಂದೆನಿಸುತ್ತದೆ. 5 ಕಾಲಿನ ಮಂಚದ ಮನೆತನ, 5 ಕಾಲಿನ ಮಂಚದ ಮನೆತನ, ಮಂಚಕ್ಕೆ 4 ಕಾಲು, ಇಲ್ಲಿ ಹೇಳು 5 ಕಾಲಿನ ಮಂಚದ ಮನೆತನ, ಬೈದು ಬಡವರಾಗ್ಯಾರೋ ಬಹಳ ಜನ. ಟಿಪಿಕಲ್ ಉತ್ತರ ಕರ್ನಾಟಕ ಭಾಷೆ ಇದು. ಈ ಭೇದ ಬ್ರಹ್ಮ ಮುದ್ದಾಲಯದಲ್ಲಿರೋದು. ಈ ರೀತಿ ದ್ವೈತ ಸಿದ್ಧಾಂತದ ತಳಹದಿಯಾದ ಪಂಚಭೇದಗಳ ಮತ್ತು ಮಾಯಾವಾದಿಗಳಿಂದ ಬಂದ ಖಂಡನೆಯ ಹೃದಯಂಗಮವಾಗಿ ದಾಸರು ಹಣದಿದ್ದಾರೆ. ದಾಸರ ರಚನೆ ನಾರಾಯಣ ಪಂಜದಂತಹ ದೀರ್ಘತೆಗಳನ್ನು ಪಂಡಿತ
ಮೊದಲೇ ಬಿಟ್ಟಿವೆ ಈಗ ಮೊದಲೇನಿಲ್ಲ ಅದು ವಾಟ್ಸಪ್ ಅಲ್ಲಿ ಕಳಿಸಿದ್ದಾರೆ, ಹೀಗಾಗಿ ಸ್ವಲ್ಪ ಮಸಕಾಗಿದೆ. ಇನ್ನು ಕೊನೆಗೆ ಬಂದಿದೆ, ಸಮಪ್ ಮಾಡೋದಷ್ಟೇ. ಆಯ್ತು, ಇಲ್ಲಿ ಮುಕ್ತಾಯ ಆಯ್ತು ಅಂತ ಕಾಣುತ್ತೆ. ಇಂಥ ದೀರ್ಘಕೃತಿಗಳನ್ನ ನಮ್ಮ ಪ್ರಸನ್ನ ವೆಂಕಟದಾಸರು ರಚಿಸಿದ್ದಾರೆ ಅನ್ನೋದು ನಮಗೆಲ್ಲ ಬಹಳ ಹೆಮ್ಮೆಯ ವಿಷಯ. ಅಂದ್ರೆ ನಾವು ಸಂಕಲ್ಪ ಮಾಡಿದರೆ, ನನ್ನ ಅನುಭವಕ್ಕೆ ಬಂದದ್ದು ಈ 4-5 ವರ್ಷದಲ್ಲಿ ಇತರ ಸಂಶೋಧಕರ ಜೊತೆ ಕೈ ಜೋಡಿಸಿದಾಗ ನನ್ನ ಅನುಭವಕ್ಕೆ ಬಂದದ್ದು, ನಾವು ಸಂಕಲ್ಪ ಮಾಡಿದ್ರೆ ಪ್ರಸನ್ನ ವೆಂಕಟದಾಸ ದಾರಿ ತೋರಿಸ್ತಾರೆ ಎಲ್ಲಿದೆ ಅಂತ. ಅಷ್ಟು ಮಾತ್ರ ಸತ್ಯ. ಯಾಕಂದ್ರೆ ನನಗೆ ಇನ್ನೂ ಜ್ಞಾಪಕ ಇದೆ, RG ಗುಡಿಯವರು ಅಷ್ಟು ಫೋರ್ಸ್ಫುಲ್ ಆಗಿ ಪ್ರಸನ್ನ ವೆಂಕಟದ ಅಂಕಿತ ಸಿಕ್ಕಿಲ್ಲ ಅನ್ನೋದು ಸ್ಫುಟವಾಗಿ ಹೇಳಿದಾಗೆ ನನಗೆ ಬಹಳ ಕೆಟ್ಟ ಅನಿಸ್ತು. ಅದಕ್ಕಿಂತ ಮುಂಚೆ ಅವ್ರ ಜೊತೆಗೆ ನನಗೆ ಸ್ವಲ್ಪ ಆಗುದಾಗಿತ್ತು, ಯಾಕಂದ್ರೆ ಪುಸ್ತಕದಲ್ಲಿ ಬರೆದಿದ್ರು ಅವರು, ನಾನು ಅದನ್ನು ತೆಗೆದು ಬಿಟ್ಟು ಪ್ರಿಂಟ್ ಮಾಡಿದೆ. ಆವಾಗ ಅವ್ರ ಜೊತೆಗೆ ನನ್ನ ಚರ್ಚೆ ಆಗಿತ್ತು. ನಿಮ್ಮ ಆಧಾರ ಕೊಡ್ರಿ ಅಂತ ಕೇಳಿದೆ, ಆಧಾರ ಕೊಟ್ಟಿದ್ರು. ಆಧಾರ ಕೊಟ್ಟಿದ್ದೆಲ್ಲ ಸೂಪರ್ಫಿಷಿಯಲ್ ಆಧಾರ, ಇಲ್ಲಿ ಓದಿದ್ರಲ್ಲ, ಅದಕ್ಕೆ ಯಾವುದು ನಿಜವಾದ ಗಟ್ಟಿ ಆಧಾರ ಇರಲಿಲ್ಲ, ಅದಕ್ಕೆ ಒಪ್ಪಲಿಲ್ಲ. ಬಟ್ ಕೆಟ್ಟನಿಸಿ ನನಗೆ ಆ ಕಾಲದಲ್ಲಿ ನಾನು ಪ್ರಸನ್ನ ವೆಂಕಟ, ನಮಗೆ ಮಿಸ್ಟೇಕ್ ಎಕ್ಸ್ಪೀರಿಯನ್ಸ್ ಅಷ್ಟೇ, ನನಗೆ ಅದು ದೈವಿಕದ್ದು ನಾನು ಹೇಳಬಾರ್ದು, ಬಟ್ ನನ್ನ ಅನುಭವ ಬಂದದ್ದು ಪ್ರಸನ್ನ ವೆಂಕಟದಾಸನ ಮೇಲೆ ಏನಪ್ಪ ಸತ್ಯನೇ ದಾಸರೇ, ನಿಮಗೆ ಗೊತ್ತು, ನಿಮ್ ಬಿಟ್ಟರೆ ಇನ್ಯಾರು ಗೊತ್ತಿಲ್ಲ ಈ ಸತ್ಯ. ಒಂದು ವಾರ ಧ್ಯಾನ ಮಾಡಿದೆ. ನನಗೆ ಧ್ಯಾನ ಮಾಡಿದಾಗೆ ಪ್ರಸನ್ನ ವೆಂಕಟ ಸೂಚನೆ ಕೊಟ್ಟರು, ಕಾಲ ಬರ್ತದೆ, ಸತ್ಯ ಗೊತ್ತಾಗ್ತದೆ ಮುಂದೆ ಅಷ್ಟೇ. 6 ತಿಂಗಳಿಗೆ ಆ ರಾಶಿಯಲ್ಲಿ ಅದು ಲಕ್ಷ್ಮೀಕಾಂತ್ ಪಾಟೀಲ್ ಮೂಟೆ ಇದೆಯಲ್ಲ, ಮೂಟೆಯಿಂದ 6 ತಿಂಗಳು ತೆಗೆಯುವ ಮುಂದೆ ಮೊದಲನೇ ಕೀರ್ತನೆ ಸಿಕ್ಕಿದ್ದೆ ನಮ್ಮ ವಿಜಯದಾಸರು ಪ್ರಸನ್ನ ವೆಂಕಟದಾಸರಂತ ಸ್ತುತಿ. ಅದರಲ್ಲೇ ಪ್ರಸನ್ನ ವೆಂಕಟದಾಸರಿಗೆ ಅಂಕಿತ ಪ್ರಾಪ್ತಿಯಾಗಿದೆ ಈಶನಿಂದ ಅಂತ ಅವರೇ ದಾಖಲೆ ಮಾಡಿದ್ದು. ಅಂದ್ರೆ ನಾವ್ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ನಾವು ಸಂಕಲ್ಪ ಮಾಡಬೇಕು. ನಾವು ಸಂಕಲ್ಪ ಮಾಡಿದ್ರೆ ಮುಂದೆ ಅವ್ರು ದಾರಿ ತೋರಿಸ್ತಾರೆ. ಇವ್ರು ನಮ್ಮ ಲಕ್ಷ್ಮೀಕಾಂತ್ ಪಾಟೀಲ್ರು ಹಾಗೇನೆ ಸಂಕಲ್ಪ ಮಾಡಿದ್ದಾರೆ. ಯಾರ್ಯಾರಿಗೂ ಕನೆಕ್ಷನ್ ಸಂಬಂಧ ಇಲ್ಲ. ಅವನು ಸರ್ದಾರ್ಜಿ ಜಲಂಧರ್ಲಿ ಇರುವವನು, ಅವನು ಇಂಟರ್ನ್ಯಾಷನಲ್ ಫೇಮಸ್ ಹಿಸ್ಟೋರಿಯನ್, ಇಂಡಾಲಜಿ ಪ್ರೊಫೆಸರ್. ಅವನಿಗೆ ಕನ್ನಡ ಭಾಷೆ ಗೊತ್ತಿಲ್ಲ, ಆದ್ರೆ ಈ ಕೃತಿ ಅವನ ಸಂಗ್ರಹದಲ್ಲಿದೆ. ಅವನು ಈ ವಿಷಯ ಗೊತ್ತಾದಾಗೆ ಕುಣಿದಾಡ್ಬಿಟ್ಟ ಅವನು, ಆ ಸರ್ದಾರ್ಜಿ. ಈ ವಿಷಯ ಅರ್ಥ ಆಗಿರ್ಲಿಲ್ಲ, ಅರ್ಥ ಆದ್ಮೇಲೆ ಕುಣಿದಾಡ್ಬಿಟ್ಟ, ಅಷ್ಟು ಸಂತೋಷ ಆಯ್ತು. ಅಂದ್ರೆ ಯಾರನ್ನೋ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ದಾಸರು, ಎಲ್ಲೋ ಒಂದು ಕಡೆ ದಾರಿ ತೋರಿಸ್ತಾರೆ, ಪೂರ್ಣ ಕೊನೆಗೆ ಹರೆ ಬರುವ. ಬಹುಶಃ ಕಾಲ್ ಕೂಡಿ ಬಂದಿದೆ. ಸಾಕಷ್ಟು ಸಂಶೋಧಕರು ಕೈ ಜೋಡಿಸಿದ್ದಾರೆ. ಆನಂದ್ ಸುಂಜರವಾಡು ಇಂಗ್ಲೆಂಡ್ಗೆ ಹೋದಾಗೆ ಅಲ್ಲೇ ಬ್ರಿಟಿಷ್ ಲೈಬ್ರರಿಯಲ್ಲಿ ಪ್ರಸನ್ನ ವೆಂಕಟದಾಸರ ಕೃತಿಗಳು ಇವೆ ಅನ್ನೋದೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗೆ ಸಾಕಷ್ಟು ಕಡೆಯಿಂದ ಅದು ಈಗ ಸಂಶೋಧನೆ ಆಗ್ತಾ ಇದೆ. ನಾವೆಲ್ಲ ಏನ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಾಗಿಲ್ಲ, ದಾಸನ ಪ್ರಾರ್ಥನೆ ಮಾಡಬೇಕು. ದಾಸರೇ ನಿಮಗೆ ಗೊತ್ತಿದೆ ಎಲ್ಲಿದೆ ಅಂತ. ದಾಸರ ಅಪರೋಕ್ಷ ಜ್ಞಾನಿಗಳು, ಅವ್ರಿಗೆಲ್ಲ ಗೊತ್ತು. ನೀವ್ ಎಲ್ಲಿದೆ ಅಂತ ಗೊತ್ತಿದೆ ನಿಮಗೆ, ನಮಗೆ ಸೂಚನೆ ಕೊಡಿ, ತೋರಿಸಿ, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿ ಸಾಕು, ಮುಂದೆ ನಾವು ಓಡಾಡ್ತೀವಿ. ಅಷ್ಟು ಮಾತ್ರ ನಾವು ಅವ್ರ ಪ್ರಾರ್ಥನೆ ಮಾಡ್ಕೋಬೇಕಂತ ಹೇಳ್ತಾ, ನಮ್ಮ ಲಕ್ಷ್ಮೀಕಾಂತ್ ಪಾಟೀಲ್ ಪೇಪರ್ ಅನ್ನ ನಾನು ಅವರ ಕಳಿಸಿದ್ರು. ಅದಕ್ಕೆ ಇನ್ನು ಅಂಥ ಅದ್ಭುತವಾದಂತಹ ವಿಷಯ ಗೊತ್ತಾಗ್ಲೇ ಇರಬಾರ್ದು ಅಂತ ಹೇಳಿ ವಾಟ್ಸಪ್ ಅಲ್ಲಿ ಕಳಿಸಿದ ಸಂದೇಶನ ಅದನ್ನ ನಾನು ಇಲ್ಲಿ ಓದ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಹರೇ ಶ್ರೀನಿವಾಸ. ಸಂಶೋಧಕರಾದಂತಹ ಡಾಕ್ಟರ್ ಲಕ್ಷ್ಮೀಕಾಂತ್ ಪಾಟೀಲ್ ಕಳಿಸಿರು